ಆಲ್ಮಟ್ಟಿ ಜಲಾಶಯದ ನೀರಿನ ಮಟ್ಟ ಎತ್ತರಿಸಲು ತಕರಾರು ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು 524ಕ್ಕೂ ನೀರು ನಿಲ್ಲಿಸಲೇಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಎತ್ತರಿಸಲೇಬೇಕು. ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಮಣಿಯದೆ 524ಕ್ಕೆ ನೀರು ನಿಲ್ಲಿಸಲೇಬೇಕು. ಬೇಕೇ ಬೇಕು ಬೇಕೇ ಬೇಕು. ರೈತ ವಿರೋಧಿ ಮಹಾರಾಷ್ಟ್ರ ಸರ್ಕಾರಕ್ಕೆ, ಕರ್ನಾಟಕದ ರೈತರನ್ನು ಮೂಲೆಗುಂಪು ಮಾಡಲು ಹೊರಟಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಅಯ್ಯಯ್ಯೋ 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 ಅಯ್ಯಯ್ಯೋ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವತ್ತಿನ ಈ ಒಂದು ಚಳವಳಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಜಂಟಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದುಕೊಡ್ತಕ್ಕಂಥ ಅನ್ನದಾತ ಬಂಧುಗಳೇ, ರೈತ ಮಹಿಳೆಯರೇ, ತಮ್ಮೆಲ್ಲರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತಿಕೊಂಡೇಳಿ ಸರ್ವಜ್ಞ ಕವಿ ಒಂದು ಕಡೆ ಹೇಳಿದ್ದಾನೆ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಒಕ್ಕಲಿಗರಂದ್ರೆ ರೈತರು, ಕೂಲಿ ಕಾರ್ಮಿಕರು, ಶಿಂಪಿಗರು, ಚಮ್ಮಾರರು, ಯಾರೇ ಇರಲಿ ಒಟ್ಟಿನ ಮೇಲೆ ಭೂಮಿ ತಾಯಿಯನ್ನು ನಂಬಿ ಇವತ್ತು ಉಪಜೀವನ ಮಾಡ್ತಕ್ಕಂಥವ್ರೆಲ್ಲ ರೈತರೇ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರಿಗೆ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ. ಇಂಥ ಗಂಭೀರ ಸಮಸ್ಯೆಗಳನ್ನು ಸರ್ಕಾರಗಳು ಗಮನ ಹರಿಸದೆ ಕೇವಲ ತಮ್ಮ ಕಚ್ಚಾಟ ಕುರ್ಚಿ ಅಧಿಕಾರಕ್ಕೋಸ್ಕರ ಇವತ್ತು ಹೊಡೆದಾಡಿ ಸಾಯ್ತದ. ವಿಶೇಷವಾಗಿ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿರ್ತಕ್ಕಂಥ ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಷಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಖ್ಯಾತಿ ತೆಗೆದು ಆಲ್ಮಟ್ಟಿ ಅಣೆಕಟ್ಟಿನ ನೀರಿನ ಮಟ್ಟವನ್ನು ಎತ್ತರಿಸಬಾರದು, ಗೇಟ್ ಅಳವಡಿಸಬಾರದು ತಿಳ್ಕೊಂಡು ಹೇಳಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಇವತ್ತು ಬೀದಿಗೆ ಬಂದು ಇಡೀ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ಇವತ್ತು ಬೀದಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತೊಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತಾನೆ, ಆಲ್ಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ, ಆ ಕಾರಣಕ್ಕಾಗಿ ನೀರು ನಿಲ್ಲಿಸಬೇಡ್ರಿ 524ಕ್ಕೆ ತಿಳ್ಕೊಂಡು ಹೇಳಿ ನೀವೇನು ಇವತ್ತು ಮಂಡವಾದವನ್ನು ಮಾಡ್ತೀರಿ. ಇದ್ರ ಹಿನ್ನೆಲೆ ಏನದ ಅನ್ನೋದು ಇವತ್ತು ಸಾಬೀತು ಮಾಡಿ ತೋರಿಸ್ಬೇಕು. ಈ ಹಿಂದೆ ಅಂದರೆ 2019ನೇ ಸಾಲಿನಲ್ಲಿ ಅವಾಗ ಕೂಡ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಆಲ್ಮಟ್ಟಿ ಹಿನ್ನೀರಿನಿಂದ ನಮಗೆ ಫ್ಲಡ್ ಬಂದು ಹಲವಾರು ಹಳ್ಳಿಗಳು ನಮಗೆ ತೊಂದರೆ ಆಗ್ಯದ. ಅವಾಗ 519ಕ್ಕೆ ನಾವು ನಿಲ್ಲಿಸಬೇಡ್ರಿ ತಿಳ್ಕೊಂಡು ನಾವು ಹೇಳಿದ್ದೆವು. ಆದ್ರೆ ಮತ್ತೆ ಈಗ ಕರ್ನಾಟಕ ಸರ್ಕಾರ 524ಕ್ಕೆ ನೀರು ನಿಲ್ಲಿಸಲಿಕ್ಕೆ ಮುಂದಾಗಿದೆ. ಅದನ್ನು ನಿಲ್ಲಿಸಬಾರದು ತಿಳ್ಕೊಂಡು ಹೇಳಿ ಅನವಶ್ಯಕವಾಗಿ ಅಲ್ಲಿ ರೈತರ ಎತ್ತಿ ಕಟ್ಟಿವತ್ತ ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಇದು ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಇದು ಅವಾಗ ಮಹಾರಾಷ್ಟ್ರ ಸರ್ಕಾರದ ತಮ್ಮರೇ ಆಗಿರ್ತಕ್ಕಂಥ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯಾದ ಒಡ್ಡನೆ ಅಂತಕ್ಕಂಥ ಒಬ್ಬ ನೀರಾವರಿ ತಜ್ಞರನ್ನ ಆ ಒಂದು ಕಮಿಟಿ ರಚನೆ ಮಾಡಿ ಆ ಕಮಿಟಿಯ ಒಂದು ನೇತೃತ್ವವನ್ನು ವಹಿಸಿ ಆಲ್ಮಟ್ಟಿ ಅಣೆಕಟ್ಟಿಗೆ ಕಳುಹಿಸಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನ ನಿಜವಾಗಿ ಆಲ್ಮಟ್ಟಿ ಅಣೆಕಟ್ಟಿನ ಹಿನ್ನೀರಿನಿಂದ ಅಲ್ಲಿ ಮಹಾಪೂರ್ ಬಂದಿತ್ತು ಹೇಗೆ ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಂಡು ಅವ್ರಿಗೆ ಖಾತ್ರಿ ಆದ ನಂತರ ಇದು ಆಲ್ಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಪ್ರವಾಹ ಬಂದಿಲ್ಲ, ಇದಕ್ಕೆ ಬೇರೆ ಕಾರಣ ತಿಳ್ಕೊಂಡು ಹೇಳಿ ಸ್ಪಷ್ಟವಾದಂಥ ವರದಿಯನ್ನ ಆಗಿನ ಸರ್ಕಾರಕ್ಕೆ ಅವರು ಕೊಟ್ಟಿದ್ದಾರೆ. ಆ ಒಂದು ವರದಿಯನ್ನ ಇವರು ಲೆಕ್ಕಿಸದೆ
ಮತ್ತೆ ಮಾರಾಟ ಸರ್ಕಾರ ಆ ರೈತರನ್ನ ಪುಸಲಾಯಿಸಿ ಇವತ್ತ ಹೋರಾಟ ಮಾಡಿ 524ಕ್ಕೆ ನೀವು ನಿಲ್ಲಿಸಬೇಡ ನೀರು ತಗೊಂಡು ಹೇಳಿ ಇವತ್ತ ಖ್ಯಾತೆ ತೆಗೆದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಅವರು ಕಿವಿ ಊದಲಿಕ್ಕೆ ಇವತ್ತು ನೀವು ತಯಾರಾಗಿದ್ದಾರೋ. ಯಾವುದೇ ಕಾರಣಕ್ಕೆ ನಾವು ಹೇಳ್ತೇವೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ಒಂದು ವೇಳೆ ನೀವೇನಾದರೂ ಮಾರಾಟ ಸರ್ಕಾರದ ಒತ್ತಡಕ್ಕೆ ಮತ್ತು ಅಲ್ಲಿ ರೈತರ ಹೋರಾಟಕ್ಕೆ ಮಣಿದು 524.256ಕ್ಕೆ ನೀವು ನಿಲ್ಲಿಸದೆ ವಿಳಂಬ ಮಾಡಿದ್ದೆ ಆದರೆ ನಾವು ನಿಮ್ಮ ವಿರುದ್ಧ ಚಳುವಳಿ ಇಡಬೇಕಾಗ್ತದೆ. ರೈತ ಸಂಘಟನೆಗಳು ಅರ್ಥ ಮಾಡ್ಕೊರಿ. ಯಾಕಂದ್ರೆ ಆಲಮಟ್ಟಿ ಡ್ಯಾಮ್ ನಿರ್ಮಾಣ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಮೀನು ಮನೆ ಮಠಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿ ನಾವೆಲ್ಲ ಸಂಪೂರ್ಣ ಬೀದಿ ಪಾಲಾಗಿದ್ದೇವೆ. ಅವಾಗ ನಾವು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣ ಸೆಕೆಂಡ್ ಟ್ರಿಬ್ಯುನಲ್ದವರು 210ಕ್ಕೆ 2010ನೇ ಸಾಲಿನಲ್ಲಿ ಆದೇಶ ಮಾಡಿತು. ಆಲ್ಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524ಕ್ಕೆ ನೀವು ನಿಲ್ಲಿಸಿ ತಿಳ್ಕೊಂಡು ಹೇಳಿ 2010ನೇ ಸಾಲಿನಲ್ಲಿ ಆದೇಶ ಮಾಡಿತು. ಅದರ ಅಂತಿಮ ತೀರ್ಪು 2013ರಲ್ಲಿ ಹೊರಗೆ ಬಂತು. ಅಲ್ಲಿಂದ ಇಲ್ಲಿವರೆಗೆ 15-20 ವರ್ಷ ಕಳೆದರೂ ಕೂಡ ಕರ್ನಾಟಕ ಸರ್ಕಾರ ಜಲಾಶಯದ ನೀರಿನ ಮಟ್ಟವನ್ನು ಎತ್ತರಿಸಲಿಕ್ಕೆ ಇವರಿಗೆ ಮನಸ್ಸಿಲ್ಲ. ನಾವು ಪದೇ ಪದೇ ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಾಯಪಡಿಸಿದ್ದೇವೆ. ದಿನಗಳೆದಂತೆ ಅದರ ಹಣದ ಹೆಚ್ಚು ಆಗ್ತದೆ, ಅಮೌಂಟ್ ಹೆಚ್ಚಾಗ್ತದೆ, ಅದರ ವ್ಯಾಲ್ಯೂಯೇಷನ್ ಅಂದಾಜು ಹೆಚ್ಚಾಗೋದ್ರಿಂದ ನಾಳೆ ಸರ್ಕಾರಕ್ಕೆ ಹೊರೆ ಆಗ್ತದೆ. ಶೀಘ್ರದಲ್ಲಿ ಎಷ್ಟು ತಗಲ್ತಕ್ಕಂಥ ಅನುದಾನವನ್ನು ಬಿಡುಗಡೆ ಮಾಡಿ 524ಕ್ಕೆ ನೀರು ನಿಲ್ಲಿಸಿ ಇಡೀ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆ ಸಮಗ್ರ ನೀರಾವರಿ ಮಾಡಿರ್ತೀವಿ ಹೇಳಿ ನಾವು ಹೋರಾಟ ಮಾಡಿದ್ರು ಕೂಡ ಸುಮ್ಮನೆ ಕೂತ್ಕೊಂಡು ಈಗ ಮಾರಾಟ ಸರ್ಕಾರದವರು ಎದ್ದು ನಿಂತರ ಆ ಸಂದರ್ಭದಲ್ಲಿ ಇವರಿಂದ ಡ್ಯಾಮಿನ ನಾವು ನೀರಿನ ಮಟ್ಟವನ್ನು ನಿಲ್ಲಿಸ್ತೇವೆ, ನಾಡ್ತೇವೆ ತಿಳ್ಕೊಂಡು ಹೇಳಿ ಇವತ್ತೇನೋ ಚರ್ಚೆ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಡ ಮಾಡಬೇಕು. 2010ರಲ್ಲಿ ನ್ಯಾಯಾಧೀಕರಣ ತೀರ್ಪಾಯಿತು ಬ್ರಿಜೇಶ್ ಕುಮಾರ್ ನೇತೃತ್ವ 2ನೇ ಟ್ರಿಬ್ಯುನಲ್. ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿಲ್ಲ, ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇವ್ರಿಗೇನು ಕಷ್ಟ ಅದರಿ? ಇವತ್ತೆಲ್ಲ ತ್ಯಾಗ ಮಾಡಿ ಇವತ್ತು ನಾವು ನೀರಾವರಿಗೋಸ್ಕರ ಜಮೀನನ್ನು ಕಳ್ಕೊಂಡಿದೆ, ಫಲವತ್ತಾದ ಭೂಮಿಯನ್ನು. ಇವತ್ತು ನಮಗೆ ಕುಡಿಲಿಕ್ಕೆ ನೀರಿಲ್ಲ. ನಮಗೆ ನೀರು ಬೇಕಂತಂದ್ರೆ ಹಂತಗಳ ನೆಪ ಹೇಳ್ತೀವಿ. ಇವತ್ತು ಸ್ಕೀಮ್ ಎ ಮತ್ತು ಸ್ಕೀಮ್ ಬಿ ಅಂತೇಳಿ. ಅದೇ ಡ್ಯಾಮಿನ ನಿರ್ಮಾಣ ಸಂದರ್ಭದಲ್ಲಿ ಭೂ ಸ್ವಾಧೀನ ಪಡಿಸುವಾಗ ರೈತರು ನೀವೇ ನಡೆದ್ರಿ. ನಿಮಗೆ ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಸಮಗ್ರವಾಗಿ ನೀರಾವರಿ ಮಾಡ್ತೇವೆ, ಪ್ರತಿಯೊಂದು ಜಮೀನುಗಳಿಗೆ FIC ಮಾಡ್ತೀವಿ ಅಂತ ಹೇಳಿದ್ರಿ, ಲ್ಯಾಟ್ರಲ್ ಮಾಡ್ತೀವಿ ಅಂತ ಹೇಳಿದ್ರಿ, ಡಿಸ್ಟ್ರಿಬ್ಯೂಟರ್ ಮಾಡ್ತೀವಿ. ಎಲ್ಲಿದಪ್ಪ? ಇಲ್ಲಿವರೆಗೆ ಒಂದು ಲ್ಯಾಟ್ರಲ್ ಇಲ್ಲ, FIC ಇಲ್ಲ. ಕಿರುಗಾಲ ಇವತ್ತು ಹೇಳ್ತಾರಲ್ಲ, ಅದನ್ನು ಇನ್ನೂವರೆಗೆ ಮಾಡಿಲ್ಲ. ಅಂದ್ರೆ ನೀರಾವರಿ ಎಂದು ಕಲ್ಪಿಸ್ತೀರಿ ನೀವು? ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾ? ಆಲಮಟ್ಟಿ ಅಣೆಕಟ್ಟಿರೋದು ನಮ್ಮ ಜಿಲ್ಲೆಯಲ್ಲಿ, ವಿಶೇಷ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ. ಇವತ್ತು ಎಲ್ಲ ತ್ಯಾಗ ಮಾಡಿದಂಥವ್ರು ಇವತ್ತು ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡಿ ನೀರು ಪಡ್ಕೊಳ್ಳೋದಾದ ನಿಮ್ಮದೇನು ಕೆಲಸ ಅದ, ನಿಮ್ಮದು ಅವಶ್ಯಕತೆ ಏನದ? ಇವತ್ತು ಮಾರಾಟ ಸರ್ಕಾರದ ಇಷ್ಟೆಲ್ಲ ಬೀದಿಗೆ ಬಿದ್ದು ಆ ಭಾಗದ ರೈತರನ್ನು ತಗೊಂಡು ಇಡೀ ಸಚಿವ ಸಂಪುಟ ಬೆನ್ನಲ್ಲಿ ಬಾಗಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಏನಾಗಿದ್ರೆ ಇವತ್ತು ಬ್ಯಾನಿ? ಇವತ್ತು ಮೂಕಪೇಕ್ಷ ಅಂತ ಇವತ್ತು ನೋಡ್ಕೋತ ಕೂತೀರಿ. ಇವತ್ತು ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸಿ ಮಾರಾಟ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡಲಿ. ಇವತ್ತು ಏನು 2019ರಲ್ಲಿ ಮಾರಾಟ ಸರ್ಕಾರ ಅವರೇ ಆಗಿರ್ತಕ್ಕಂಥ ಪ್ರಧಾನ ಕಾರ್ಯದರ್ಶಿಯನ್ನು ಕಳಿಸಿ ಅಧ್ಯಯನ ಮಾಡಿದ್ದಾರೆ. ಯಾವುದೇ ರೀತಿ ಅಪಾಯ ಇಲ್ಲ ಆಲ್ಮಟ್ಟಿಯಿಂದ ತಿಳ್ಕೊಂಡು ವರದಿ ಕೊಟ್ಟರು ಕೂಡ ಮತ್ತು ಉದ್ದೇಶಪೂರ್ವಕವಾಗಿ ಖ್ಯಾತಿ ತೆಗೆದು ಇವತ್ತು ಉತ್ತರ ಕರ್ನಾಟಕದ ರೈತನ ಹಾಳು ಮಾಡಿ ಕೊಟ್ಟಿದ್ದಾರಲ್ಲ, ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಮಹಾರಾಷ್ಟ್ರ ಸರ್ಕಾರಕ್ಕೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಸನ್ಮಾನ್ಯ ಮೋದಿ ಅವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಕರ್ನಾಟಕದ ಮುಖ್ಯಮಂತ್ರಿ, ಜಲಸಂಪನ್ಮೂಲ ಸಚಿವರು, ಅಲ್ಲಿಯ ಮುಖ್ಯಮಂತ್ರಿ, ಜಲಸಂಪನ್ಮೂಲ ಸಚಿವರ ಮಾತುಕತೆ ಕರೆದು ಇಲ್ಲಪ್ಪ ಟ್ರಿಬ್ಯುನಲ್ ಆದೇಶದ ಪ್ರಕಾರ ನಾವು ನೀರಿನ ಮಟ್ಟವನ್ನು ಎತ್ತಿಸ್ತೇವೆ ತಿಳ್ಕೊಂಡು ಹೇಳಿ ಅವ್ರಿಗೆ ಸಮಾಧಾನ ಮಾಡುವಂಥ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಇವತ್ತು ಮೌನ ವಹಿಸಿ ಕುತ್ಕೊಂಡ್ರೆ ನಮ್ಮ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ರೈತರನ್ನ ಇವತ್ತು ಹಾಳು ಮಾಡುವಂಥ ಕೆಲಸ ನೀವು ಮಾಡ್ತೀರಿ. ಇದಕ್ಕೆ ನಾವು ಒಪ್ಪೋದಿಲ್ಲ. ನೀವು ಇದೇನು ತಮ್ಮ ಮೌನವನ್ನೇ ಮುಂದುವರಿಸಿದ್ದೇ ನಿಜ. ಆದರೆ ಇಡೀ ಬಿಜಾಪುರ, ಬಾಗಲಕೋಟೆ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ರೈತ ಸಂಘಟನೆಗಳು, ಅಖಂಡ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ನಮ್ಮ ಕರ್ನಾಟಕ ಸರ್ಕಾರದ ವಿರುದ್ಧ ನಾವು ಚಳವಳಿಯನ್ನು ಮಾಡಬೇಕಾಗ್ತದೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಹೆಂಗೆ ಕ್ರಾಂತಿ ಮಾಡಿದ್ರು ಆ ರೀತಿಯಾಗಿ ಕರ್ನಾಟಕದಲ್ಲಿ 2ನೇ ಮಹಾಯುದ್ಧ ಆಕೈತಿ. ಇದನ್ನ ಅರ್ಥ ಮಾಡ್ಕೋಬೇಕು. ಕರ್ನಾಟಕ ಸರ್ಕಾರ ಏನು ಹುಡುಗಾಟಿಕೆ ಮಾಡ್ತಾ ಇದ್ದಾರೆ ರೈತರ ಜೊತೆಗೆ? ವಿಜಯಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಯಲ್ಲಿ ರೈತರು ಇನ್ನೂ ದುಡಿಲಿಕ್ಕೆ ಇವತ್ತು ಮಹಾರಾಷ್ಟ್ರನೋ ಎಲ್ಲೆಲ್ಲೋ ಗೋವಾಕ್ಕೋ ಇನ್ನೂ ಕೂಡ ಗೋಳೆ ಹೋಗ್ತಾ ಇದ್ದಾರೆ. ಮತ್ತು ಡ್ಯಾಮ್ ಕಟ್ಟಿ ನೀರು ಕೊಡದೇ ಇದ್ರೆ ಏನು ಅವಶ್ಯಕತೆ ಇದೆ ನಿಮ್ಮದು? ನಾವು ಹೇಳಿದ್ದೇವೆ ಪದೇ ಪದೇ,
ATM ಥರ ATW ಮಾಡ್ರ ತಿಳ್ಕೊಂಡು ಎನಿ ಟೈಮ್ ಮನಿ ರಾತ್ರಿ 12 ಗಂಟೆಗೆ ಹೋದ್ರು ಕೂಡ ರೊಕ್ಕ ಬೇಕಂದ್ರೆ ಕಾರ್ಡ್ ಹಾಕಿದ್ರೆ ದುಡ್ಡು ಬರ್ತೈತಿ. ಹಂಗೆ ಎನಿ ಟೈಮ್ ವಾಟರ್, ರೈತರು ನೀರು ಕೇಳಿದಾಗ ನೀರು ಕೊಡಬೇಕು, ಯಾವುದೇ ಹಂತಗಳ ನೆಪ ಹೇಳುವಂಗಿಲ್ಲ. ಇಂಜಿನಿಯರ್ ಹೇಳ್ತಾರ ಇಲ್ಲ ನಿಮಗೆ ಸಮಗ್ರ ನೀರಾವರಿ ಆಗ್ಬೇಕಾದ್ರೆ 524.256 ನೀರು ನಿಲ್ಲಿಸಬೇಕು, ಅದು ಹಂತ ಬಿ ಒಳಗೆ ಬರ್ತೈತೆ ಹೇಳ್ತಾರೆ. ಸ್ಕೀಮ್ ಬಿ ಒಳಗೆ. ಸ್ಕೀಮ್ ಬಿ ಏನು ನಮಗೆ ಗೊತ್ತಿಲ್ಲ. ನಿಮ್ಮ ಹಿತಾಸಕ್ತಿ ಮಾಡಕ್ ಮಾಡಿರಿ ನೀವು ಏದಿಂದ ಜಡ್ತನ ಮಾಡ್ಕೊರ ಅದು ನಮಗೆ ಗೊತ್ತಿಲ್ಲ. ಇವತ್ತು ಲಕ್ಷಾಂತರ ಎಕರೆ ಜಮೀನು ಕಳ್ಕೊಂಡು ಮನೆ ಮಠ ಕಳ್ಕೊಂಡು ತ್ಯಾಗ ಮಾಡಿದೆವು ನಾವು. ಇವತ್ತು ನಮಗೆ ನೀರು ಕೊಡದೆ ಇವತ್ತು ನೀವು ತೆಲಂಗಾಣಕ್ಕೆ ನೀರು ಕೊಡ್ತೀರಿ, ಆಂಧ್ರ ಕೊಡ್ತಾ ಇದ್ದೀರಿ, NTPCಗೆ 5 TMC ಕೊಡ್ತೀರಿ, ಜಿಂದಾಲಕ್ಕೆ 400-500 ಕಿಲೋಮೀಟರ್ವರೆಗೆ ನೀರು ಕೊಡ್ತೀರಿ. ನಿಮ್ಗೆ ಸ್ವಲ್ಪನೂ ನಾಚಿಕೆ ಅಥವಾ ನಮ್ಮ ವಿಜಯಪುರ ಬಾಗಲಕೋಟೆ ಜಿಲ್ಲೆ ರೈತರ ಮೇಲೆ ನಿಮಗೆ ಕಳಕಲಿಲ್ಲ, ಸ್ವಲ್ಪನೂ ಮನುಷ್ಯತ್ವ ಬೇಕ್ರಿ. ಇದೇ ಜಲಸಂಪನ್ಮೂಲ ಸಚಿವರು DK ಶಿವಕುಮಾರ್ ಹೇಳಿದ್ರು, ತೆಲಂಗಾಣದವರು ಒಂದು ಮನವಿ ಕೊಟ್ಟರತ್ತ ಅವರು ಕುಡಿಲಿಕ್ಕೆ ಮಾನವ ದೃಷ್ಟಿಯಿಂದ ನೀರು ಬಿಟ್ಟು ಅಂತ ಹೇಳ್ತಾರೆ. ನಮ್ಮ ಅವಳಿ ಜಿಲ್ಲೆ ರೈತರು ಸಾಯ್ಬೇಕ? ನಮ್ಮ ವಿಷಯದಲ್ಲಿ ಮಾನವೀಯತೆ ಇಲ್ಲ ನಿಮಗೆ? ಒಟ್ಟಾರೆ ನಮ್ಮ 2 ಜಿಲ್ಲೆ ರೈತರು ನೀವು ಹಾಳು ಮಾಡ್ಲಿಕ್ಕೆ ನಿಂತಿದ್ದೀರಿ. ಕರ್ನಾಟಕ ಸರ್ಕಾರ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಏನು ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣ 2010ರಲ್ಲಿ ಏನು ತೀರ್ಪಾಯಿತು, ಅಂತಿಮ ತೀರ್ಪು 2013 ಬಂದದ. ಆ ಪ್ರಕಾರ ನೀವು ಆಲಮಟ್ಟಿ ಜಲಾಶಯದ ನೀರಿನ ಮಟ್ಟವನ್ನು 524ಕ್ಕೆ ನಿಲ್ಲಿಸಲೇಬೇಕು. ತಮಗಾಗದೇ ಇದ್ದರೆ ಸನ್ಮಾನ್ಯ ಮೋದಿ ಅವ್ರ ಹತ್ರ ಹೋಗ್ರಿ, ಕಾಲಿಡ್ಕೋರಿ. ಅಲ್ಲಿ ರೈತರು ಇವತ್ತು ಬೀದಿ ಬಿದ್ದು ಹೋರಾಟ ಮಾಡ್ತಾ ಇದ್ದಾರೆ. 1 ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಬೇಕಾಗ್ತದೆ. ನಮಗೆ ಯೋಗ್ಯತೆ ಇಲ್ಲ. ಕರ್ನಾಟಕ ಸರ್ಕಾರಕ್ಕೆ ಇದನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರ ನಿಮ್ಮ ಸುಪರ್ದಿಗೆ ತೆಗೆದುಕೊಂಡು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿ ಇದನ್ನ ನೀರು ನಿಲ್ಲಿಸಕ್ಕೆ ತಾವು ಕ್ರಮ ಕೈಗೊಳ್ಳ ತಿಳ್ಕೊಂಡು ಮೋದಿ ಅವರ ಕಾರ್ಯ ಹಿಡ್ಕೊಂಡು ಅದನ್ನು ನೀವು ಕೆಲಸ ಮಾಡುವಂಥದ್ದು ಮಾಡಿ ಅವಳಿ ಜಿಲ್ಲೆ ರೈತರಿಗೆ ನೀರಾವರಿ ಮಾಡುವಂಥದ್ದು ಕೆಲಸ ಕರ್ನಾಟಕ ಸರ್ಕಾರ ಮಾಡಬೇಕು. ಒಂದು ವೇಳೆ ಮಾಡದೇ ಇದ್ದರೆ ವಿಧಾನಸೌಧದ ಮುತ್ತಿಗೆ ಆಗ್ತೇವೆ. ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 8 ಜನ ಶಾಸಕರು, ಅದರಲ್ಲಿ ಒಬ್ಬ ಸಂಸದ, 8 ಪೈಕಿ 2 ಮಂತ್ರಿಗಳಿದ್ದೀರಿ. ಏನು ಮಾಡ್ತೀರಪ್ಪ ಕುತಂತ್ರ ಕೆಲಸ ನೀವು? ಮಂತ್ರಿಗಳ ನೀವು, ಕಂತ್ರಿಗಳ ನೀವು. ಹಳ್ಳಿಗಳಿಗೆ ಹೋದಾಗ ರೈತರು ನೆನಪಾಗ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಮತ ಹಾಕಿರಿ, ನಿಮ್ಗೆ ಇಂದ್ರಲೋಕ ತೋರಿಸ್ತೇವೆ, ಚಂದ್ರಲೋಕ ತೋರಿಸ್ತೇವೆ. ಬೇಡಪ್ಪ ಇಂದ್ರಲೋಕ, ಅದು ನಮಗೆ ನೀರು ತೋರಿಸ್ರಿ. ಜಿಲ್ಲೆಯಲ್ಲಿ ನೀರು ನಾವೆಲ್ಲ ತ್ಯಾಗ ಮಾಡಿದ್ದೇವೆ. ಪ್ರತಿಯೊಂದು ಜಮೀನುಗಳಿಗೆ ಒಳಗಾಲುವೆ ಮಾಡ್ರಿ, FIC ಮಾಡ್ರಿ, ಲ್ಯಾಟ್ರಲ್ ಮಾಡ್ರಿ, ಡಿಸ್ಟ್ರಿಬ್ಯೂಟರ್ ಮಾಡ್ರಿ. ನಮ್ಮ ಸಮಗ್ರ ನೀರಾವರಿ ಮಾಡಿದ್ರೆ ಯಾವ ರೈತರು ಸಾಲಗಾರ ಆಗೋದಿಲ್ಲ. ಸರ್ಕಾರ ಪದೇ ಪದೇ ಹೇಳ್ತದೆ ರೈತರು ಸಾಲಗಾರರು. ಹೌದಪ್ಪ, ಸಾಲಗಾರರು. ಸಾಲ ಯಾಕೆ ಮಾಡಿದ್ದೇವೆ? ನಮ್ಮ ಕುಟುಂಬದ ಹೆಂಡ್ರು ಮಕ್ಕಳು ಮಜಾ ಮಾಡ್ಲಕ್ಕ ನಿಮ್ಮ ಥರ ರೆಸಾರ್ಟ್ಗೆ ಹೋಗಿ ಸಲಹೆ ಕುಡಿದು ನಾಟಕ ಮಾಡಕ್ಕೆ ನಾವು ಸಾಲ ಮಾಡಿದ್ದೇವ? ಇಡೀ ದೇಶದ ರೈತರ ಬದುಕಿಗಾಗಿ, ಜನರ ಬದುಕಿಗಾಗಿ, ಅವರ ಒಳಿತಿಗಾಗಿ, ಅವರ ಬದುಕಲು ತಿಳ್ಕೊಂಡು ಇಲ್ಲ ಸಾಲ ಮಾಡಿ ಎರಡು 2010 ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ 2013 ಅಲ್ಲಿವರೆಗೆ ಇಲ್ಲೂ ಸರ್ಕಾರ ಕ್ರಮ ತೆಗೆದುಕೊಂಡಿದ್ದಾರೆ. ಈಗೇನು ಎಚ್ಚೆತ್ತು ಮುಗಿಸಿದ ತೀರ್ಮಾನ ತಗೊಂಡು ಕೇಂದ್ರದವರು ಮಹಾರಾಷ್ಟ್ರ ಸರ್ಕಾರದವರು ಉದ್ದೇಶಪೂರ್ವಕವಾಗಿ ಡ್ಯಾಮ್ ವಿಷಯವಾಗಿ 2019 ಮಳೆ ಆದಾಗ ಅವಾಗ ಅಲ್ಲಿಗೆ ತಜ್ಞರ ಸಮಿತಿ ನೇಮಕ ಮಾಡಿದ್ರು. ಮಹಾರಾಷ್ಟ್ರ ಸರ್ಕಾರದ ನೇತೃತ್ವದಲ್ಲಿ ಕಮಿಟಿ ಕಳಿಸಿದ್ರು. ಸಂಪೂರ್ಣ ಅಧ್ಯಯನ ಮಾಡಿ ವರದಿ ಕಳಿಸಿದ್ರು. ಇಲ್ಲ, ಇದು ಆಲಮಟ್ಟಿ ಡ್ಯಾಮ್ ಹಿಂದಿನಿಂದ ಮಹಾಪೂರ್ ಬಂದಿಲ್ಲ, ಇದಕ್ಕೆ ಕಾರಣ ಬೇರೆ ತಿಳ್ಕೊಂಡು ವರದಿ ಕೊಟ್ಟರು ಸಹಿತ ಈ ಉದ್ದೇಶಪೂರ್ವಕವಾಗಿ ಖ್ಯಾತಿ ತೆಗೆದು 524 ನಿಲ್ಲಿಸಬೇಡ್ರಿ ತಿಳ್ಕೊಂಡು ಮಾಡಕತ್ತಾರೆ ಹೋರಾಟ. ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಯಾವುದೇ ಇದಕ್ಕೂ ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಸ್ವಪ್ಪ ಆಗದೆ ಏನು ನ್ಯಾಯಾಧಿಕರಣ ತೀರ್ಪದ ಆ ತೀರ್ಪಿನ ಪ್ರಕಾರ 524 ನಿಲ್ಲಿಸಿ ಆಗಬೇಕು. ಅದಕ್ಕೆ ಮಹಾರಾಷ್ಟ್ರ ಸರ್ಕಾರ ಏನು ಮಾಡತ್ತಾರೆ ಅದ್ರ ಪ್ರತ್ಯೇಕ ನಮ್ಮದು ಇದು ಚಳುವಳಿ ಇದೆ, ಸರ್ಕಾರಕ್ಕೆ ಬಗ್ಬಾರ್ದು. ಬರ್ರಿ ಬರ್ರಿ ಆ ಕಡೆ ಸೈಡ್ ನಿಂತಿರ್ಬೇಕು.
ಓಕೆ ಸರ್. ಇಂದಿನ ದಿನ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಜಂಟಿಯಾಗಿ ಹೋರಾಟವನ್ನು ತೆಗೆದುಕೊಂಡಿದ್ದೇವೆ. ಏನಂತಂದ್ರೆ ಆಲ್ಮಟ್ಟಿ ಜಲಾಶಯ ನೀರಿನ ಮಟ್ಟವನ್ನು 524ಕ್ಕೆ ನಿಲ್ಲಿಸಬಾರ್ದಂತ ಏನ್ ಮಹಾರಾಷ್ಟ್ರ ಸರ್ಕಾರ ಖ್ಯಾತಿ ಒಡ್ಡು ಅಲ್ಲಿನ ರೈತರಿಗೆ ಎತ್ಕಟ್ತಾ ಇದ್ದಾರೆ ಹಾಗೂ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಯಾವುದಕ್ಕೆ ಮಣಿಬಾರ್ದಂತ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇವೆ. ಹಾಗೂ ಬೇಗನೆ 524ಕ್ಕೆ ಆಲ್ಮಟ್ಟಿ ಜಲಾಶಯವನ್ನು ಎತ್ತರ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಪರವಾಗಿ ರೈತರ ಪರವಾಗಿ ರೈತ ಸಂಘದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ. ನನ್ನ ಹೆಸರು ವಿಜಯ್ ವಿಠಲ್ ಪೂಜಾರ್, ರೈತ ಸಂಘ ಜಿಲ್ಲಾಧ್ಯಕ್ಷ. ಏನು ಡಿಸಿ ಆಫೀಸ್ ಮುಂದ ಸ್ಟ್ರೈಕ್ ಕೊಡ್ಲಿಕ್ಕೆ ಕುಂತೀವಿ. ವಿಚಾರ ಅಂದ್ರ ನೀರಿನ ಸಲುವಾಗಿ. ನೀರು ಈಗ ಮಹಾರಾಷ್ಟ್ರ ಸರ್ಕಾರ ನಮ್ಮ ಸರ್ಕಾರದ ಜೊತೆಗೆ ನಾವು ಹೋರಾಟ ಮಾಡ್ಬೇಕಂತದ್ದು ಒಂದು ನಿರ್ದಿಷ್ಟವಾದ ಅಂಶ ಆಗೈತಿ. ಮಹಾರಾಷ್ಟ್ರ ಸರ್ಕಾರ ಅಲ್ಲಿ ರೈತರನ್ನ ತಗೊಂಡು ನೀರ್ ಬೇಕಂತ ಹೋರಾಟ ಮಾಡತ್ತೆ. ಅಂದ್ರೆ ನಮ್ಮ ಸರ್ಕಾರಕ್ಕೆ ಏನಾಗೈತಿ? ನಮ್ಮ ಸರ್ಕಾರ ಯಾಕಂದ್ ಮುಚ್ಕೊಂಡ್ ಕುಂತೈತಿ? ಅದ ಒಂದು ವಿಚಾರಕ್ಕ ನಾವು ಸರ್ಕಾರಕ್ಕ ಎಚ್ಚರಿಕೆ ಕೊಡ್ಲಿಕ್ಕ ಇವತ್ತ ಬಿಜಾಪುರ ಮತ್ತು ಬಾಗಲಕೋಟ ರೈತರಿಗೆ ಅನ್ಯಾಯ ಆಗೋ ಸಂಬಂಧ ಇವತ್ತು ನಾವು ಡಿಸಿ ಆಫೀಸಿಗೆ ಬಂದು ಮನವಿ ಕೊಡ್ಲಾಕ್ ಕುಂತೇವಿ. ಅಲ್ಲಿ ಸರ್ಕಾರ ಅಷ್ಟೊಂದು ಹೆಚ್ಚು ನಮ್ಮ ಸರ್ಕಾರಕ್ಕೆ ಏನಾಗೈತೆ ಅನ್ನೋ ಒಂದು ಪ್ರಶ್ನೆ ನಮ್ಮೆಲ್ಲರಿಗೆ ಕಾಡತ್ತದ. ಇವತ್ತು ಯಾಕೆ ನಾವು ರೈತ ಮಹಿಳೆಯರು ಎಲ್ಲರೇ ಅನ್ಕೊಂಡಿರ್ಬೇಕು, ರೈತ ಮಹಿಳೆಯರ ಸುಮ್ ಬಂದಿರ್ಬೇಕು ಅವ್ರ ಹಿಂದೆ ಬೆನ್ನ ಹತ್ತಿ ಕರ್ದಾರನ್ ಆ ತರ ಅಲ್ಲ. ರೈತರು ಕೂಡ ಮಹಿಳೆಯರೇ ನಾವು. ಈಗ ಯಾಕಂದ್ರ ರೈತರಂದ್ರ ಅಷ್ಟು ಸರಳ ತಿಳ್ಕೊಂಡ್ಬಿಟ್ರ ಯಾರು ಮಹಾರಾಷ್ಟ್ರ ಸರ್ಕಾರದವ್ರು. ಅವರು ರೈತರೇ, ನಾವು ರೈತರು. ಬಟ್ ಅವ್ರು ಹೋರಾಡತಾರ, ನಮ್ಮ ರೈತರು ಯಾಕ ಕಣ್ ಮುಚ್ಕೊಂಡ್ ಕುಂತಾರಂತ ನಮ್ಮ ಸರ್ಕಾರ. ಆದ್ರೆ ನಾವು ಯಾರು ನಮ್ಮ ಕರ್ನಾಟಕ ರೈತರು ಕಣ್ ಮುಚ್ಕೊಂಡ್ ಕುಂತಿಲ್ಲ. ಇವತ್ತಿನ ದಿನದಲ್ಲಿ ನಾವು ಇನ್ನೂ ಇವತ್ತಿಗೆ ಇದು ಮುಟ್ಟಂಗಿಲ್ಲ. ಒಂದ್ ವೇಳೆ ಅದು ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದ್ರ ನಾವು ಇಲ್ಲಿಗೆಲ್ಲ ವಿಧಾನಸೌಧ ತನೂ ಹೋಗಿ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತಾ